ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಂದಿನಿ ಲೇಔಟ್ ಠಾಣೆ ಪೊಲೀಸರು ಈಗ ಸ್ಥಳ ಮಹಾಜರನ್ನ ಮಾಡಿದ್ದಾರೆ. ಸ್ಥಳಕ್ಕೆ ಮುನಿರತ್ನರನ್ನ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಾಜರು ಪ್ರಕ್ರಿಯೆಯನ್ನ ನಂದಿನಿ ಲೇಔಟ್ ಠಾಣೆ ಪೊಲೀಸರು ಮಾಡಿದ್ದಾರೆ. ಮೊನ್ನೆ ಆದಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇರುವಂತಹ ನಂದಿನಿ ಲೇಔಟ್ ಠಾಣೆ ಪೊಲೀಸರು ಸ್ಥಳಕ್ಕೆ ಇವತ್ತು ಕರ್ಕೊಂಡು ಹೋಗಿ ಘಟನೆಯನ್ನು ವಿವರಿಸಿದ್ದಾರೆ. ನೋಡಿ, ಘಟನೆ ವಿವರಿಸೋ ಸಂದರ್ಭದಲ್ಲಿ ಆಸಿಡ್ ದಾಳಿ ಇದು ಅಂತಲೂ ಕೂಡ ಮುನಿರತ್ನ ಅವರು ಹೇಳಿದಾರಂತೆ. ಘಟನೆ ಬಗ್ಗೆ ಪೊಲೀಸರಿಗೆ ವಿವರಿಸಿದ್ದಾರೆ. ಆ ಟೈಮ್ನಲ್ಲಿ ಇದು ಬರೀ ಮೊಟ್ಟೆ ಎಸೆತ ಅಲ್ಲ, ನನ್ನ ಮೇಲೆ ಆದಂತಹ ಆಸಿಡ್ ದಾಳಿ ಇದು ಅಂತಲೂ ಕೂಡ ಮುನಿರತ್ನ ಹೇಳಿದ್ದಾರೆ. ಸೊ ಆ ಒಂದು ಹೇಳಿಕೆಯನ್ನು ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾರೆ ಪೊಲೀಸರು. ಮುನಿರತ್ನ ಹೇಳಿಕೆಯನ್ನು ಪಡ್ಕೊಂಡು ಸ್ಥಳ ಮಹಾಜರನ್ನ ಪೊಲೀಸರು ಇವತ್ತು ಮಾಡಿದ್ದಾರೆ. ನೋಡಿ, ಎರಡು ದೃಶ್ಯಗಳನ್ನು ನೋಡ್ತಾ ಇದ್ರೆ, ಒಂದು ಕಡೆ ಮೊನ್ನೆ ತಲೆಗೆ ಮೊಟ್ಟೆ ಬಿದ್ದಂತಹ ಒಂದು ಘಟನೆ. ಮುನಿರತ್ನ ಅವತ್ತು ವಾಜಪೇಯಿ ಅವರ ಜನ್ಮಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಅವರ ತಲೆಗೆ ಮೊಟ್ಟೆ ಹೊಡೆದಿತ್ತು. ಅದಾದ ನಂತರ ಕಂಪ್ಲೇಂಟ್ ಆಯಿತು. ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. 100-150 ಜನರ ಮೇಲೆ ದೂರನ್ನು ದಾಖಲಿಸಿದಂತಹ ಮುನಿರತ್ನ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇವತ್ತು ನಂದಿನಿ ಲೇಔಟ್ ಠಾಣೆ ಪೊಲೀಸರು ಮುನಿರತ್ನ ಅವರನ್ನು ಕರ್ಕೊಂಡು ಸ್ಥಳಕ್ಕೆ ಹೋಗಿದ್ರು. ಸ್ಥಳ ಮಹಾಜರು ಪ್ರಕ್ರಿಯೆ ಇದೊಂದು ತನಿಖೆಯ ಭಾಗ. ಸೊ ಇಲ್ಲಿ ಘಟನೆ ಆಯಿತು. ಅಲ್ಲಿ ಮುನಿರತ್ನ ಅವರ ಒಂದಷ್ಟು ಒಪಿನಿಯನ್ ಪಡಿಬೇಕಾಗತ್ತೆ. ಅವ್ರು ಎಲ್ಲಿಂದ ಬರ್ತಾ ಇದ್ರು, ಎಲ್ಲಿಗೆ ಹೋಗ್ತಾ ಇದ್ರು, ಯಾವ ಭಾಗದಿಂದ ಮೊಟ್ಟೆ ಬಿತ್ತು, ಆ ಟೈಮ್ನಲ್ಲಿ ಏನಾಯಿತು, ಇದೆಲ್ಲವನ್ನೂ ಕೂಡ ಮುನಿರತ್ನ ವಿವರಿಸಬೇಕಾಗತ್ತೆ. ಸೊ ಹಾಗಾಗಿ ಇವತ್ತು ಮುನಿರತ್ನರನ್ನು ಕರ್ಕೊಂಡೋಗಿ ಸ್ಥಳ ಮಹಾಜರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಇದು ಮೊಟ್ಟೆ ದಾಳಿ, ಬರೀ ಮೊಟ್ಟೆ ಮಾತ್ರ ಹೊಡೆದಿದ್ದಲ್ಲ, ಅದರಲ್ಲಿ ಆ್ಯಸಿಡ್ ತುಂಬಿ ನನಗೆ ಹೊಡೆದ್ರು ಅಂತಲೂ ಕೂಡ ಮುನಿರತ್ನ ಹೇಳ್ಕೊಂಡಿದ್ದಾರೆ. ಎಲ್ಲ